ಪ್ರಸಿದ್ಧ ದೇವಾಲಯಗಳ ಅನ್ನದಾಸೋಹಕ್ಕೂ ಗ್ಯಾಸ್ ಸಿಲಿಂಡರ್ ಎಫೆಕ್ಟ್ ತಟ್ಟಿದೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅನ್ನಪ್ರಸಾದದ ವಿತರಣೆಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸಮಸ್ಯೆ ಉಂಟಾಗಿದೆ. ಇನ್ನು ಪ್ರಸಾದದ ವ್ಯವಸ್ಥೆಯನ್ನ ಮಾಡಲು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಇದ್ದು ಅಡುಗೆ ಮಾಡುವುದಕ್ಕೆ ಸೌದೆ ಒಲೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಡುಗೆ ಮಾಡಲು ಕೇವಲ 4 ಸಿಲಿಂಡರ್ ಮಾತ್ರ ಇದೆ. ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಒಲೆಗಳ ಸಿದ್ಧತೆಯನ್ನ ಮಾಡಿಕೊಂಡಿರುವುದಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ರಜೆ ದಿನಗಳಲ್ಲಿ 12,000 ಜನ ಪ್ರಸಾದ ಸ್ವೀಕರಿಸ್ತಾ ಇದ್ರು. ಈಗ ಕೇವಲ 5,000 ಜನತೆಗೆ ಮಾತ್ರ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಮೊದಲು ಪ್ರಸಾದದ ವಿತರಣೆಯಲ್ಲಿ 4 ಐಟಂ ಇರ್ತಾ ಇತ್ತು. ಈಗ ಕೇವಲ 1 ಐಟಂ ಪ್ರಸಾದದ ವಿತರಣೆಯನ್ನ ಮಾಡಲಾಗ್ತಿದೆ. ಗ್ಯಾಸು ಅಭಾವ ಇರೋದ್ರಿಂದ ನಾವು ಈಗಾಗಲೇ ಒಂದು ವಾರದಿಂದನೇ ನಾವು ಇನ್ನೆಟ್ ಕಳಿಸಿದ್ವಿ ಮಂಜುನಾಥ ಏಜೆನ್ಸಿ ದೊಡ್ಡಬಳ್ಳಾಪುರದವರಿಗೆ. ಅವರು ಕೊಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ಗೆ 10ನೇ ತಾರೀಕು ರಾತ್ರಿ ಇಲ್ಲ ನಾವು ಸಪ್ಲೈ ಕೊಡೋಕ್ಕಾಗ್ತಾ ಇಲ್ಲ, ನೀವೇನೋ ಪರ್ಯಾಯ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳಿಗ್ಗೆ ದಿನ ಮಾಡಿದಾಗೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ದಿನ 9:30 12:30 1 ಗಂಟೆವರೆಗೂ ತಿಂಡಿ ಕೊಡ್ತಾಯಿದ್ವಿ. ಮತ್ತು ಅನ್ನ ಸಾಂಬಾರು 3:30 4 ಗಂಟೆವರೆಗೂ ಕೊಡ್ತಾಯಿದ್ವಿ. ಈ ಗ್ಯಾಸ್ ಅಭಾವದಿಂದ ನಿನ್ನೆ 11ನೇ ತಾರೀಕಿಂದ 11ರಿಂದ 4 ಗಂಟೆವರೆಗೂ ತಿಂಡಿ ಕೊಟ್ಟಿದ್ದೀವಿ. ಅಂದರೆ ಈಗ ಎಷ್ಟು ಸಿಲಿಂಡರ್ ಇದೆ ಇನ್ನು? ಸರ್ ನಮ್ಮಲ್ಲಿ 4 ನಿನ್ನೆಗೆ 6 ಸಿಲಿಂಡರ್ ಇತ್ತು, ಈಗ 4 ಇರಬೇಕು. ಅದಕ್ಕೆ ನಾವು ಪರ್ಯಾಯ ಈಗಾಗಲೇ ಇವರು ಸೌದೆ ಸಪ್ಲೈ ಮಾಡೋರಿಗೆ ಹತ್ರ ಎಲ್ಲ ಮಾತಾಡಿದ್ವಿ. ಈ ದಿನ 12-1 ಗಂಟೆ ಒಳಗಡೆ ಸಪ್ಲೈ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸ್ಟೋವ್ ಮತ್ತು ಶೆಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಗಲೇ ಅಲ್ಲಿ ಮಾಡೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊತಾ ಇದ್ದೀವಿ. ನಾಳೆಯಿಂದ ನಾವು ಸೌದೆ ಒಲೆಯಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಮಂಗಳವಾರ ಎಲ್ಲನೂ ಒಂದು 12,000 ರಿಂದ 15,000ವರೆಗೂ ಬರೋರು